ಸೂಕ್ಷ್ಮವಾದ ತೀಕ್ಷ್ಣವಾದ ಪ್ರಶ್ನೆ ಒಬ್ಬರು ಕೇಳಿದ್ದಾರೆ. ತಂದೆಗೆ ಬೇರೆ ಸಂಬಂಧ ಇದೆಯಂತೆ, ತಾಯಿಗೆ ಬೇರೆ ಸಂಬಂಧ ಇದೆ. ನಮಸ್ಕಾರ ಸ್ನೇಹಿತರೆ, ಇದೊಂದು ಸೂಕ್ಷ್ಮವಾದ ತೀಕ್ಷ್ಣವಾದ ಪ್ರಶ್ನೆ ಒಬ್ಬರು ಕೇಳಿದ್ದಾರೆ. ಅವರ ತಂದೆಗೆ ಬೇರೆ ಸಂಬಂಧ ಇದೆಯಂತೆ, ತಾಯಿಗೆ ಬೇರೆ ಸಂಬಂಧ ಇದೆ. ಆ ಸಂಬಂಧಗಳನ್ನು ನಾನು ನೋಡಿದ್ದೀನಿ ಗುರುಜಿ, ನಾನು ಹೇಗೆ ನೆಮ್ಮದಿಯಾಗಿರಲಿ ಅಂತ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ನಾವು ಯೂಟ್ಯೂಬ್ನಲ್ಲಿ ಕೇಳಿರೋದು. ಆ ಮನಸ್ಸು ಎಷ್ಟು ನೊಂದುಕೊಂಡಿರಬೇಕು. ಪಬ್ಲಿಕ್ಕಾಗೆ ಅದು ಬಂದಿರುತ್ತೆ ಕಾಮೆಂಟ್ಸು. ಸದ್ಯಕ್ಕೆ ಯಾರೋ ಒಂದು ಗೊತ್ತಾಗಲ್ಲ. ಓಕೆ, ಫೈನ್. ಈ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಮನಸ್ಸನ್ನು ನಾವು ವಿಶ್ಲೇಷಣೆ ಮಾಡೋಣ. ಪ್ರತಿಯೊಬ್ಬ ವ್ಯಕ್ತಿಗೆ ಎರಡು ಸುಖದ ತೀವ್ರವಾದ ಆಸೆ ಇರುತ್ತೆ. ಮೊದಲನೇದು ದೈಹಿಕ ಸುಖ, ಸೆಕ್ಸ್. ಎರಡನೇದು ಮಾನಸಿಕ ಸುಖ. ಗಂಡ ಹೆಂಡತಿಯಲ್ಲಿ ದೈಹಿಕ ಸುಖ ಕಡಿಮೆಯಾದಾಗ ಅದು ತುಂಬ ದಿನಗಳು ಹಾಗೆ ಅದುಮಿಟ್ರೆ ತೀಕ್ಷ್ಣವಾಗಿ ಕಾಡ್ತಾ ಇರುತ್ತೆ ಮನಸ್ಸು. ಎಲ್ಲಾದರೂ ಬೇರೆ ಕಡೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರುತ್ತೆ. ಯಾಕೆ ಅಂದರೆ ಕೆಲವು ವ್ಯಕ್ತಿಗಳಿಗೆ ಸಹಜವಾಗಿ ಅದು ತೀವ್ರವಾಗಿರುತ್ತೆ. ಆ ಥರ ವ್ಯಕ್ತಿಗಳಲ್ಲಿ ಆ ಸುಖ ವಂಚಿತವಾದಾಗ, ಬೇರೆ ಕಡೆ ಆ ಸಂಬಂಧ ಸಿಕ್ಕಾಗ ಅದನ್ನು ಅನುಭವಿಸಬೇಕು ಅಂತ ಮನಸ್ಸು ಕಾಡ್ತಾ ಇರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಮಾನಸಿಕ ಸುಖ. ದೈಹಿಕ ಸುಖ ಚೆನ್ನಾಗಿರುತ್ತೆ. ಭಾವನಾತ್ಮಕವಾಗಿ ವ್ಯಕ್ತಿಗಳನ್ನು ಗೌರವಿಸುವುದಿಲ್ಲ, ಅವರನ್ನು ಪ್ರೀತಿಸುವುದಿಲ್ಲ. ಅವರ ಜೊತೆಲಿ ಇದ್ದಾಗ ಒಂದು ರೀತಿಯಾದ ಫೀಲಿಂಗ್ ಇರಬೇಕು. ಮ್ಯೂಚುವಲ್ ರೆಸ್ಪೆಕ್ಟ್ ಅಂತ ಕರಿತೀವಿ. ಕ್ಷಮಿಸಿ ಪ್ರೀತಿಸುವ ಗುಣ ಇರೋದಿಲ್ಲ. ಒಬ್ಬರಿಗಾಗಿ ಇನ್ನೊಬ್ಬರು ಬದುಕ್ತೇವೆ ಅನ್ನತಕ್ಕಂಥ ಭಾವನಾತ್ಮಕವಾದ ತೀವ್ರವಾದ ಸಂಬಂಧ ಇರೋದಿಲ್ಲ. ಕೇವಲ ಸಮಾಜದ ಕಟ್ಟಳೆಗಳಿಗೆ ಒಳಪಟ್ಟು ಸಂಬಂಧ ಇರುತ್ತೆ ಹೊರತು ಮಾನಸಿಕವಾಗಿ ಬಲವಾಗಿರೋದಿಲ್ಲ, ಬೆಸೆದಿರೋದಿಲ್ಲ, ಭಾವನಾತ್ಮಕವಾಗಿರೋದಿಲ್ಲ. ಆಗೇನಾಗತ್ತೆ, ಆ ಮನಸ್ಸಿಗೆ ಇನ್ನೊಂದು ಮನಸ್ಸು ಯಾವುದಾದ್ರು ಸಿಕ್ಕರೆ ಅದು ತುಳಿತಾ ಇರುತ್ತೆ. ಅದ್ರ ಜೊತೆ ಸ್ನೇಹ ಬೆಳೆಸುತ್ತೆ. ಸ್ನೇಹ ಬೆಳೆಸಿ ಆ ಮಾತು, ಅವರ ಭಾವನೆ, ಅವರ ಗೌರವವನ್ನು ಎಂಜಾಯ್ ಮಾಡ್ತಾ ಇರುತ್ತೆ. ಎಂಜಾಯ್ ಮಾಡಬೇಕಾದಾಗ ಅಲ್ಲಿ ಸೂಕ್ಷ್ಮವಾಗಿ ಸ್ವಲ್ಪ ಜಾರಿದರೆ ಅದು ದೈಹಿಕದ ಸುಖದ ಕಡೆ ಆಕರ್ಷಿಸುವಾಗುತ್ತೆ. ಇದು ಪ್ರಕೃತಿ ಸಹಜವಾಗಿ ನಡೆಯತಕ್ಕಂಥ ಪ್ರಕ್ರಿಯೆಗಳು. ಇಲ್ಲಿ ನಾವು ಪರ್ಸ್ನಲ್ ಆಗಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಆದರೆ ಸಾಮಾಜಿಕವಾಗಿ ನೋಡಿದಾಗ ನಾವು ಬ್ಲೇಮ್ ಮಾಡ್ತೀವಿ. ಯಾಕಂದರೆ ಸಮಾಜದಲ್ಲಿ ಬೇರೆ ಬೇರೆ ಮನಸ್ಸುಗಳಿವೆ, ಕಟ್ಟಳೆಗಳಿವೆ, ಬಂಧನಗಳಿವೆ, ಮತ್ತು ವಿಚಾರ ಚಿಂತನೆಗಳಿದೆ, ಮೌಢ್ಯಗಳಿದೆ, ಬಲವಂತ ಇದೆ, ದೌರ್ಜನ್ಯ ಇದೆ. ಇವೆಲ್ಲವೂ ಸಮಾಜದಲ್ಲಿ, ಸಂಸಾರದಲ್ಲಿ ತುಂಬಿರುವಾಗ ಅಲ್ಲಿ ವ್ಯಕ್ತಿ ಈ ಥರ ಪರ್ಸನಲ್ ವಿಚಾರಗಳು ಕೆಟ್ಟದಾಗಿ ಕಾಣುತ್ತೆ. ಬಟ್ ಬೇರೆ ಆ್ಯಂಗಲಲ್ಲಿ ನೋಡಿದಾಗ, ವ್ಯಕ್ತಿಗತವಾಗಿ ನೋಡಿದಾಗ ಕೆಟ್ಟದಲ್ಲ. ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ನೋಡಿದಾಗ ಈ ರೀತಿಯಾದ ಮನಸ್ಸಿನ ಆಸೆಗಳು ಪೂರೈಸ್ಕೊಳ್ಳೋಕೆ ಹೋದಾಗ ಅದು ತಪ್ಪಾಗಿ ಕಾಡುತ್ತೆ. ನೀವು ಸುಮ್ಮನೆ ಸರಳವಾಗಿ ಯೋಚನೆ ಮಾಡ್ತಾ ಹೋಗಿ. ನಮ್ಮ ಅನಾದಿ ಕಾಲದ ಶಾಸ್ತ್ರಗಳಿಂದ, ಪುರಾಣಗಳಿಂದ, ಮಹಾನ್ ಗ್ರಂಥಗಳಿಂದ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಬೋದು ಅಂತ ಜನರಲ್ಲಾಗಿ ಯೋಚನೆ ಮಾಡಿ ನೋಡಿ. ಕುಂತಿದೇವಿ ಮಹಾಭಾರತದಲ್ಲಿ 5 ಜನ ದೇವತೆಗಳಿಂದ, ಆ್ಯಕ್ಚುಲಿ 6 ಜನ, ಸೂರ್ಯನ ಕರ್ಣನ ಸೇರಿ 6 ಜನ ದೇವತೆಗಳಿಂದ ಒಬ್ಬೊಬ್ಬ ಮಕ್ಕಳನ್ನು ಪಡೆದರು. ಒಬ್ಬೊಬ್ಬ ಮಕ್ಕಳಲ್ಲಿ ಶ್ರೇಷ್ಠವಾದ ಗುಣಗಳು ಬೇರೆ ಬೇರೆಯವರಿಂದ ಬಂತು ಅಂತ ಕಥೆಯನ್ನು ನಾವು ನಂಬಿ ಬೆಳೆದಿದ್ದೀವಿ. ಅವ್ರಿಗೆ ಮಕ್ಕಳಿಲ್ಲ, ಓಕೆ, ಒಬ್ಬ ದೇವತೆಯಿಂದ ಪಡಿಬೇಕಾಗಿತ್ತು, ಒಬ್ಬನೇ ಬೇಕಾಗಿತ್ತು. ಯಾಕೆ ಬೇರೆ ಬೇರೆ ಶಕ್ತಿಗಳು ಸ್ಟ್ರಾಂಗ್ ಆಗಿರಬೇಕಿತ್ತು.
ಸಿಂಪಲಾಗಿ ಯೋಚನೆ ಮಾಡಿದ್ರೆ ಯಾಕೆ ಬೇಕಿತ್ತು ತುಂಬ ಡೌಟ್ ಬಂದ್ಬಿಡುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ದೆನ್ ಕಮ್ಸ್ ಟು ರಾಮಾಯಣಕ್ಕೆ ಬಂದಾಗ ದಶರಥ ಮಹಾರಾಜನಿಗೂ 100 ಜನ ಹೆಂಡತಿಯರು. ಮೂಲ ಏನೇ ಆಗಲಿ, ಅದರ ಸುತ್ತಿನ ಕಥೆಗಳು ಬೇರೆ ಏನಾಗಲಿ, ಶ್ರೀಕೃಷ್ಣನಿಗೆ 8 ಜನ. ಹೀಗೆ ಬೇರೆ ಬೇರೆ ಅದ್ಭುತವಾದ ದೈವೀಕತೆಗಳನ್ನು ನಾವೇನು ನಂಬ್ತೀವೋ ಈ ಥರ ಸಂಬಂಧಗಳಿದೆ. ಅಲ್ಲಿ ಮಹಾಭಾರತ ಒಂದು ಬಿಟ್ಟರೆ ದ್ರೌಪದಿಗೆ 5 ಜನ ಗಂಡಂದಿರು. ನೋಡಿ ಅಲ್ಲಿ ಯಾಕೆ ಆ ಸೂಕ್ಷ್ಮವಾದ ಕಥೆಯನ್ನು ಹೇಳಿದ್ದಾರೆ ಅಂದರೆ, ನೀನು ಎಲ್ಲವನ್ನು ಸ್ವೀಕರಿಸು. ಕುಂತಿಗೆ 6 ಜನ, ದ್ರೌಪದಿಗೆ 5 ಜನ, ಶ್ರೀಕೃಷ್ಣನಿಗೆ 8 ಜನ ಹೆಂಡತಿಯರು. ಈಗ ಇವನಿಗೆ ಭೀಮನಿಗೆ ಇಬ್ಬರು 3 ಏನೋ ಬರುತ್ತೆ ಕತೆ. ಅರ್ಜುನನಿಗೆ ಬೇರೆ ಬೇರೆ ಬರುತ್ತೆ. ಸೊ ಹೀಗೆಲ್ಲ ಬಂದಾಗ ಇವೆಲ್ಲ ಕಥೆಗಳನ್ನು ಯಾಕೆ ಹೇಳಿದ್ದಾರೆ ಅಂದರೆ, ನಿನ್ನ ಜೀವನದಲ್ಲಿ ಯಾವ್ಯಾವ ಭಾವನೆಗಳಲ್ಲಿ ಯಾವ್ಯಾವ ವ್ಯಕ್ತಿಗಳನ್ನು ಬರ್ತಾರೋ ಹೇಗೆ ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ತಿಳಿಸೋಕ್ಕೆ ಅಂತ ಅದ್ಭುತವಾದ ಗ್ರಂಥ ಬಂದಿದೆ. ಶ್ರೀರಾಮ ಏಕಪತ್ನಿ ವ್ರತಸ್ಥನಾದರೂ ಅವರ ತಂದೆಗೆ 3 ಜನ. ಇಂದಿನ ಕಥೆಗಳು ನಮಗೆ ಬೇಡ. ಸೊ ಹೀಗೆ ಮನಸ್ಸುಗಳನ್ನು ವಿಶ್ಲೇಷಣೆ ಮಾಡಿದಾಗ ನಾನು ಸರಿ, ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು ತುಂಬ ಕಷ್ಟ. ಇನ್ನು ಈಗ ಮನಸ್ಸು ತುಂಬ ವಿಕಾಸವಾಗಿದೆ. ಈ ವಿಕಾಸವಾದ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಇದೆ, ಸಮಾಜದಲ್ಲಿ ತುಂಬ ಆಕರ್ಷಣೆಗಳಿದೆ. ಇವೆಲ್ಲವೂ ಇರಬೇಕಾದ್ರೆ ಒಳಗಿನ ಅಂತರ್ಶಕ್ತಿ ಮನಸ್ಸು ಒಂದನ್ನು ಬಯಸುತ್ತೆ, ಅದರ ತೃಪ್ತಿಗಾಗಿ ತವಕಿಸ್ತಾ ಇರುತ್ತೆ. ಹೀಗಾಗಿ ಈ ರೀತಿಯಾದ ಅಕ್ರಮ ಸಂಬಂಧಗಳು ಈ ಸಮಾಜದಲ್ಲಿ ನಡೆಯುತ್ತವೆ. ಈಗ ಆ ಹುಡುಗ ಕೇಳಿದ್ದನಲ್ಲ ಪ್ರಶ್ನೆ, ಅದಕ್ಕೆ ಉತ್ತರ ನೋಡಿ. ಇವೆಲ್ಲವನ್ನು ಮನಸ್ಸಿಗೆ ಅರ್ಥ ಮಾಡಿಕೊಂಡು ನಾವು ಅವರ ಜೊತೆ ಎಲ್ಲವನ್ನು ಬಿಟ್ಟು ಬದುಕೋದು ಬೇರೆ, ಅದು ಸಾಮಾನ್ಯವಾದ ಚಿಂತನೆ ಇದ್ದಾಗ, ನೀನಲ್ಲಿ ಬುದ್ಧಿ ಬೆಳವಣಿಗೆ ಆಗದಿದ್ದಾಗ ನೀನು ಆ ರೀತಿ ಅವ್ರ ಜೊತೆ ಅವ್ರು ಹೆಂಗಾರ ಮಾಡ್ಕೊಂಡು ನನ್ನ ಪಾಡು ನಾನು ಇರ್ತೀನಿ ಅಂತ ಇರ್ಬೋದು. ಅಂದರೆ ಆವಾಗ ನಿನಗೂ ಇನ್ನೂ ಭಾವನಾತ್ಮಕವಾಗಿ ನೀನು ಸ್ಟ್ರಾಂಗ್ ಆಗಿಲ್ಲ ಅಂತ. ನೀನೇನು ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇದ್ದು ನಮ್ಮ ಎಲ್ಲವನ್ನು ಸಮಾಜವನ್ನು ನೋಡಿ ದೈವಿಕ ಒಂದು ಶಕ್ತಿಯನ್ನು, ದೇವರು, ನಮ್ಮ ಅಪ್ಪ ದೇವರು, ನಮ್ಮ ಅಮ್ಮ ದೇವರು ಅಂತಕ್ಕಂಥ ಭಾವನೆ ನಿನ್ನಲ್ಲಿ ತೀಕ್ಷ್ಣವಾಗಿದ್ದರೆ, ಒಳ್ಳೆ ವ್ಯಕ್ತಿಯಾಗಿದ್ದರೆ ಅಲ್ಲಿ ನೀನು ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಅಪ್ಪ ಅಮ್ಮನ ಬೇರೆ, ಅವ್ರು ಏನು ಸಂಬಂಧ ಇಟ್ಕೊಂಡಿದ್ರು ಆರು ಸರಿ ತಪ್ಪುಗಳ ಕತೆ ಬೇರೆ. ಈಗ ನಿಮಗೆ ಉತ್ತರ ಹೇಳಬೇಕು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಸಿಂಪಲ್ ಸೊಲ್ಯೂಷನ್. ಆ ಸರಿ ಮಾಡಿ, ಆ ಸರಿಯಲ್ಲಿ ಒಳ್ಳೆ ಭಾವನೆಯನ್ನು ಬೆಳೆಸ್ಕೊಂಡು, ಅದಾದಮೇಲೆ ಮಾತೃ ದೈವೋಭವ ಪಿತೃ ದೈವೋಭವ ಅನ್ನತಕ್ಕಂಥ ಆ ಭಾವನೆಗಳನ್ನು ಬೆಳೆಸ್ಕೊಂಡು ಬದುಕುವುದು ಸಾಧ್ಯವಿಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ನೆಕ್ಸ್ಟ್? ಸ್ವಲ್ಪ ದಿನ ನೀವು ಸ್ವಲ್ಪ ಬೆಳೆಯುವವರೆಗೆ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆ ಕೆಲಸಕ್ಕೆ ಹೋಗಿ ಮನೆಯಿಂದ ದೂರ ಇರಬೇಕು. ಇನ್ನೂ ಹೇಳಬೇಕು ಅಂದರೆ ಕಷ್ಟಪಟ್ಟು ಓದಿ ಏನೋ ಸಾಧನೆ ಮಾಡಿ ದೇಶದಿಂದನೇ ದೂರ ಇರಿ, ಇಲ್ಲಾಂದರೆ ಊರಿನಿಂದ ದೂರ ಇರಿ. ಕರ್ನಾಟಕ ಅಂದರೆ ತಮಿಳ್ನಾಡಿಗೆ ಹೋಗಿ ಅಥವಾ ಕೇರಳಗೆ ಹೋಗಿ, ದೂರದ ಊರಿಗೆ ಹೋಗಿ ಅಲ್ಲಿ ನೆಲೆಸಿ ಸ್ವತಂತ್ರ ಬದುಕನ್ನು ಕಟ್ಟಿಕೊಂಡು ಸಂತೋಷವಾಗಿ ಬದುಕುವುದನ್ನು ಕಲಿಯಬೇಕು. ಈ ಕೊರಗನ್ನು ಬಿಡಿ. ಈಗ ಎಷ್ಟೋ ಜನ ಮಕ್ಕಳು ವಿದೇಶಕ್ಕೆ ಹೋಗ್ತಾರೆ, ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗ್ತಾರೆ, ಅಲ್ಲಿಗೇನೂ ಮಾಡೋಕ್ಕಾಗೋದಿಲ್ಲ ಅಂಥ ಕಥೆಗಳನ್ನು ಬೇಕಷ್ಟು ಕೇಳಿದ್ದೀವಲ್ವಾ. ಆ ರೀತಿ ಮನಸ್ಥಿತಿ ಇರುವಾಗ ನೀವೇನು ಮಾಡಬೇಕು? ಈ ರೀತಿ ವಿದೇಶಗಳಿಗೆ ಹೋಗಬೇಕು, ಬೇರೆ ರಾಜ್ಯಗಳಿಗೆ ಹೋಗಬೇಕು, ಅಥವಾ ಇದೇ ರಾಜ್ಯದಲ್ಲಾದರೆ ಬೇರೆ ಊರಿಗೆ ಹೋಗಿ ನಿಮ್ಮ ಬದುಕನ್ನು ಕಟ್ಟಿಕೊಂಡ್ರೆ ಅಲ್ಲಿ ನಿಮ್ಮ ಬದುಕು ಸುಂದರವಾಗಿರುತ್ತೆ. ಇಲ್ಲ ಅಂದರೆ ನೀವು ಪರಿಸ್ಥಿತಿಯನ್ನು ಬ್ಲೇಮ್ ಮಾಡ್ತಾ ಹೋದರೆ, ಸಂಬಂಧಗಳನ್ನು ಬ್ಲೇಮ್ ಮಾಡ್ತಾ ಹೋದರೆ ಜೀವನ ಪೂರ್ತಿ ಸುಖವಾಗಿರಲು ಸಾಧ್ಯವಿಲ್ಲ. ಇದೊಂದು ಸರಳ ಸೂತ್ರ. ನಮ್ಮ ತುಂಬ ಜನ ಕೌನ್ಸಲಿಂಗ್ ಬರ್ತಾ ಇರ್ತಾರೆ. ಕೌನ್ಸಲಿಂಗ್ ಬಂದಾಗ ಈ ಎಲ್ಲ ಸಮಸ್ಯೆಗಳೇ ಅವರಲ್ಲಿ ಜಾಸ್ತಿ ಆಗಿರುತ್ತೆ. ಭಾವನಾತ್ಮಕವಾಗಿ ತೊಳಲಾಡ್ತಾ ಇದ್ದಾರೆ. ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡ್ತಾರೆ. ಕಷ್ಟಪಡಬೇಕಾದಾಗ ಸರಳ ಸೂತ್ರ ಈ ರೀತಿ ಯೋಚನೆ ಮಾಡಿ: ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್, ಅದರ್ವೈಸ್ ಆಕ್ಸೆಪ್ಟ್ ದ ಪ್ರಾಬ್ಲಮ್. ಸಿಂಪಲ್ ಸೊಲ್ಯೂಷನ್. ಆ ಸಮಸ್ಯೆಯನ್ನು ಸ್ವೀಕಾರ ಮಾಡತಕ್ಕಂಥ ಮನೋಭಾವವನ್ನು
ಬೆಳೆಸ್ಕೊಳ್ಳಿ, ಇದರ ಸಮಸ್ಯೆಯಿಂದ ದೂರ ಹೋಗಿ, ಇಲ್ಲ ಸಮಸ್ಯೆಯನ್ನು ಬಿಟ್ಬಿಡಿ. ಸಮಸ್ಯೆ ಬಗೆಹರಿಸಿ ಈ ಥರ ಚಿಂತನೆಗಳಲ್ಲಿ ಬದುಕುವುದು ಕಷ್ಟ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.